ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಯೋಗನ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡು. ಆದರೆ ನನಗೆ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ. ಒಂದಷ್ಟು ದಿನ ಗ್ಯಾಪ್ ಕೊಟ್ಟು ನಾವು ಮತ್ತೆ ಶುರು ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ. ನೋಡಿ, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಯೂಶ್ವಲಿ ನಾನು ಸೂರ್ಯ ನಮಸ್ಕಾರ ತುಂಬ ಸುಲಭವಾಗಿ ಸರಾಗವಾಗಿ ಮಾಡ್ತಾಯಿದ್ದೆ. ಅದೂ 108 ಸೂರ್ಯ ನಮಸ್ಕಾರ ಎಲ್ಲ ಎವ್ರಿ ವೀಕ್ ಮಾಡ್ತಾಯಿದ್ವಿ ನಾವು ಯೋಗ ಕ್ಲಾಸ್ಗೆ ಹೋಗ್ಬೇಕಿದ್ರೆ. ಇವಾಗ ಒಂದು 10 ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಟಯರ್ಡ್ನೆಸ್ ಫೀಲ್ ಆಗ್ತಾಯಿದೆ. ಯಪ್ಪ ಗೊತ್ತೇ ಆಗ್ತಾಯಿಲ್ಲ ನನಗೆ ಯಾಕೆ ಅಂತೇಳಿ. ಒಂಥರ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗಿಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾಯಿದ್ರೆ ಯಾವುದೇ ಒಂದು ಎಕ್ಸಸೈಸ್ ಆಗಲಿ ಬಾಡಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಅದೇ ನಾವು ಸ್ಟಾಪ್ ಮಾಡಿಬಿಟ್ರೆ ಒಂಥರ ಜಡ್ಡಿಡ್ದಂಗೆ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ಮೈ ಒಂಥರ ಜಡ್ಡಿಡ್ದಂಗೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಯಾವುದೂ ಮಾಡೋದಕ್ಕಾಗಲ್ಲ. ಆದ್ರೂ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ಮಾಡಲಿಕ್ಕೆ. ಬಟ್ ಮನೇಲಿದ್ದರೆ ಅದು ಒಂಥರ ನಾವು ಪ್ರಾಪರ್ ಒಂದು ಟೈಮ್ ಟೇಬಲ್ ಇರೋದಿಲ್ಲ ನಮಗೆ. ಕೆಲಸನೇ ಮಾಡ್ಕೊಂಡು ಇದ್ಬಿಡ್ತೀವಿ. ಆಮೇಲೆ ಮಾಡಿದ್ರೆ ಆಯಿತು ಅಂತ ಅದೇ ಥರ ಆಗ್ತಾಯಿದೆ ಅಷ್ಟೇ. ಆದರೆ ಆದಷ್ಟು ನಾವು ಯಾವ ರೀತಿ ಬ್ರೇಕ್ಫಾಸ್ಟ್ ತಿನ್ನಲೇಬೇಕು, ಊಟ ಮಾಡಲೇಬೇಕು, ಪೂಜೆ ಮಾಡಲೇಬೇಕು, ಈ ಥರ ಒಂದಷ್ಟು ಏನು ನಾವು ಮಾಡಲೇಬೇಕಾಗಿರೋ ಅಂಥ ಒಂದಷ್ಟು ಲಿಸ್ಟ್ ಆಫ್ ವರ್ಕ್ಗಳನ್ನ ಇಟ್ಕೊಂಡಿರ್ತೀವಲ್ಲ, ಅದೇ ಥರ ನಾವು ಇದನ್ನು ಕೂಡ ಇಟ್ಕೋಬೇಕಾಗತ್ತೆ ಎಕ್ಸಸೈಸ್ ನಮಗೋಸ್ಕರ ಅಂಥೇಳಿ. ಆವಾಗ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡೋಣ ಅಂಥೇಳಿ ನೆನೆಸಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿ ಸರ್ತಿನೂ ಇಷ್ಟೇ ಚೆನ್ನಾಗಿ ಬರುತ್ತೆ. ಹೇಗೆ ನೆನೆಸ್ತೀನಿ, ಏನೆಲ್ಲ ನೆನೆಸ್ತೀನಿ ಅನ್ನೋದನ್ನು ನಾನು ಆಲ್ರೆಡಿ ಸುಮಾರು ಸರಿ ತೋರಿಸ್ಬಿಟ್ಟಿದ್ದೀನಿ ನಾನು ವ್ಲಾಗ್ಸಲ್ಲಿ. ಹಳೆ ವ್ಲಾಗ್ಸಲ್ಲಿ ನೀವು ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಹಾಕ್ತೀನಿ ಅಂಥೇಳಿ. ತುಂಬಾ ಸಿಂಪಲು. ಅಕ್ಕಿ, ಉದ್ದಿನಬೇಳೆ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ನಾನು. ಅದ್ರ ಜೊತೆ ಒಂದು ಸ್ವಲ್ಪ ಮೆಂತ್ಯ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿರ್ತೀನಿ. ಸ್ವಲ್ಪ ಅನ್ನ ಕೂಡ ಹಾಕ್ತೀನಿ. ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಅಷ್ಟೇ ಇನ್ನೇನಿಲ್ಲ. ಆದರೆ ನಾನು ರೇಷನ್ ಅಕ್ಕಿ ಯೂಸ್ ಮಾಡ್ತೀನಿ ಜಾಸ್ತಿ. ಇದು ಕಡಿಮೆ ಯೂಸ್ ಮಾಡೋದು. ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡೋದಿಲ್ಲ ದೋಸೆಗೆಲ್ಲ. ರೇಷನ್ ಅಕ್ಕಿ ಯೂಸ್ ಮಾಡ್ತೀನಿ. ಸೊ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದ್ದೆ, ಹಾಗಾಗಿ ಇನ್ನೂ ಒಂದು ದಿನಕ್ಕೆ ಪಡ್ಡು ಅಥವಾ ದೋಸೆನೇ ಮಾಡ್ಕೋಬೋದು ಅಂಥೇಳಿ ಒಂದು ಸ್ವಲ್ಪ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗಲೇ, ಸಾಲ್ಟ್ ಹಾಕೋಕ್ಕೆ ಮುಂಚೆನೇ. ಇಲ್ಲ ಅಂದರೆ ಸಾಲ್ಟ್ ಹಾಕಿದ್ಮೇಲೆ ಒಂಥರ ಹುಳಿ ಬಂದುಬಿಡುತ್ತೆ, ಫ್ರಿಜ್ಜಲ್ಲಿ ಇಟ್ರೂ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನೀವೇನಾದರೂ ಜಾಸ್ತಿ ಮಾಡಿಕೊಂಡ್ರೆ ದೋಸೆ ಹಿಟ್ಟನ್ನ ಈ ರೀತಿ ಫಸ್ಟೇ ಎತ್ತಿಟ್ಬಿಡಿ. ಬೇಕಂದರೆ ನಾವು ಏನಾದರೂ ಕಡಿಮೆ ಆಯ್ತಂದರೆ ಮತ್ತೆ ಯೂಸ್ ಮಾಡ್ಕೋಬೋದು. ಆದರೆ ಜಾಸ್ತಿ ಆದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ. ಹಾಗಾಗಿ ನಾನು ಒಂದು ಅರ್ಧದಷ್ಟು ಎತ್ತಿಟ್ಟು ಅರ್ಧನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ತಿಂಡಿಗೆ ಅಂತ ಹೇಳಿ ದೋಸೆಗೆ ಏನಾದರೂ ನಾವು ನೆನೆಸಿಟ್ಟು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದಾಗ ಒಂಥರ ರಿಲ್ಯಾಕ್ಸ್ ಫೀಲ್ ಇರುತ್ತೆ. ದೋಸೆ ಎಷ್ಟು ಈಸಿಯಾಗಿ ಹಾಕ್ಕೋಬೋದು. ಹಾಗೆಯೇ ಅದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಬೇಗ ಕೂಡ ಮಾಡ್ಕೋಬೋದು. ಏನೂ ರಿಸ್ಕ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಂಥರ ಬ್ರೇಕ್ಫಾಸ್ಟು ಮತ್ತು ಲಂಚ್ ಬಾಕ್ಸ್ಗೆ ಈಸಿ ಅಂತ ಹೇಳ್ಬೋದು. ನನಗಂತೂ ಸಖತ್ತು ರಿಲೀಫ್ ಸಿಗುತ್ತೆ ದೋಸೆ ಮಾಡಿದ ದಿನ. ಆರಾಮ್ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ದೋಸೆ ಆರಾಮಾಗಿ ಹಂಚಿಟ್ಬಿಟ್ಟು ಇಕ್ಕೊಂಬಿಡೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ರುಚಿಯಾಗಿ ಚಟ್ನಿ ಮಾಡ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ಇದರೊಟ್ಟಿಗೆ ಇವತ್ತು ಮಖಾನ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಶಾರ್ಟ್ ಬ್ರೇಕ್ ಅಂತ ಬೇರೆ ಕಳಿಸ್ಬೇಕು. ಅಂದರೆ ಬೆಳಗ್ಗೆ ನಾವಿಲ್ಲಿ ಟಿಫನ್ ಮಾಡಿಸಿ ಕಳಿಸಿರ್ತೀವಿ. ಅದಾದಮೇಲೆ ಒಂದು 9 o'clock 9:30 ಅನಿಸುತ್ತೆ, ಅಷ್ಟೊತ್ತಿಗೆ ಒಂದು ಶಾರ್ಟ್ ಬ್ರೇಕ್ ಅಂತ ಕೊಡ್ತಾರೆ. ಆವಾಗ ಒಂದು ಏನಾದರೂ ಈ ಥರ ಸಿಂಪಲಾಗಿ ಶಾರ್ಟ್ ಬ್ರೇಕ್ ಕಳಿಸ್ಬೇಕಾಗತ್ತೆ. ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಅಥವಾ ಬಿಸ್ಕೆಟ್ಸ್ ಈ ಥರ ಏನಾದರೂ. ಅದಕ್ಕೆ ಇವತ್ತು ನಾನು ಮಖಾನ ಫ್ರೈ ಮಾಡ್ತಾಯಿದ್ದೀನಿ. ಖಾರವಾಗಿ ಮಾಡೋಣ ಅಂಥೇಳಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ನಂತರ ಒಂಚೂರು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂಚೂರು ಚಿಲ್ಲಿ ಪೌಡರ್, ನಂತರ ಮತ್ತು ಉಪ್ಪು ಮೂರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಎಣ್ಣೆಯಲ್ಲಿ ಆಮೇಲೆ ಈ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಮಖಾನನ ಅದ್ರ ಜೊತೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಖಾರವಾಗಿ ಉಪ್ಪು ರೆಡಿ ಆಗುತ್ತೆ. ಇವತ್ತು ಸ್ವಲ್ಪ ಘಾಟ್ ಹೊಡೆದ್ಬಿಡ್ತು. ಯಾಕೆಂದರೆ ನಾನು ಏನು ಮಾಡಿದೆ, ಫಸ್ಟೇ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟೆ. ಹಾಗಾಗಿ ಅದು ಒಂಥರ ಅಂದರೆ ಡ್ರೈ ರೋಸ್ಟ್ ಮಾಡಿದ್ನಲ್ಲ, ಆವಾಗ ಗೊತ್ತಾಗದೆ ಅದ್ರ ಮೇಲೇ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟೆ. ಅದು ಹೊಗೆ ಎಲ್ಲ ಬಂದುಬಿಡ್ತಲ್ಲ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಅಷ್ಟು ಏನೋ ಅನಿಸಲ್ಲ. ಎಣ್ಣೆ ಹಾಕ್ತೇನೆ ಹಾಗೆ ಹಾಕಿದ್ರೆ ಅದು ಒಂಥರ ಹೊಗೆ ಆಗಿಬಿಡುತ್ತೆ. ಅದು ತಿಂದರೆ ಒಂಥರ ಘಾಟ್ ಫೀಲ್ ಆಗ್ತಾಯಿತ್ತು.
ಹೀಗಿತ್ತು ಈ ಮಖಾನ ಎಕ್ಸ್ಪೀರಿಯೆನ್ಸು. ಸ್ವೀಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಬೆಲ್ಲ ಹಾಕಿ ಹಾಗೆ ಸ್ವಲ್ಪ ಎಳ್ಳು ಹಾಕಿ ಮಾಡ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿನ್ನಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದು. ಅವಾಗ ರೆಗ್ಯುಲರ್ ಆಗಿ ಮಾಡಿಸ್ಕೊಂಡು ಹೋಗ್ತಾಯಿದ್ಲು, ಮಮ್ಮಿ ಮಖಾನ ಫ್ರೈ ಮಾಡಿಕೊಡು ಬೆಲ್ಲ ಹಾಕಿ ಅಂತ ಹೇಳಿ. ಲಾಸ್ಟ್ ಇಯರ್ ಎಲ್ಲ ಅವಳಿಗೆ ಇಷ್ಟ ಆಗ್ತಾಯಿತ್ತು. ಇವಾಗ ನಮ್ಮ ಕೃಷ್ಣಂಗೆ ಸ್ವೀಟ್ ಬೇಡ, ಖಾರ ಬೇಕು ಅಂದ. ಹಾಗಾಗಿ ಖಾರ ಮಾಡ್ಲಿಕ್ಕೆ ಹೋಗಿ ಅದು ಡ್ರೈ ರೋಸ್ಟ್ಗೆ ಹಾಕ್ಬಿಟ್ಟು ಏನೇನೋ ಹಾಗೆ ಆಗೋಯಿತು. ಅದೂ ಕೂಡ ಚೆನ್ನಾಗಿರ್ತಾಯಿತ್ತು ಫಸ್ಟೇ ಎಣ್ಣೆಲಿ ಹಾಕಿ ಮಾಡಿದ್ದಿದ್ರೆ. ಇನ್ನು ಇದು ಮಖಾನ ಎಕ್ಸ್ಪೀರಿಯೆನ್ಸ್ ಹೀಗಿತ್ತು. ಓಕೆ, ಲಿವ್ ಇಟ್. ಮತ್ತು ಇವತ್ತಿನ ವ್ಲಾಗಲ್ಲಿ ಒಂದು ಖುಷಿ ವಿಚಾರನೂ ಇದೆ, ಅಂದರೆ ಒಂದು ಬರ್ಡೇ ಸೆಲೆಬ್ರೇಷನ್ ಕೂಡ ಇದೆ. ಅದರ ಜೊತೆಗೆ ಒಂದು ಬೇಜಾರು ವಿಷಯನೂ ಕೂಡ ಇದೆ. ಏನು ಅಂತ ಅಂದರೆ ನೋಡಿ, ನಿಮಗೆ ವ್ಲಾಗು ಗೊತ್ತಾಗುತ್ತೆ. ಜಾಸ್ತಿ ಏನು ನಾನು ಅದನ್ನು ಎಕ್ಸಾಜರೇಟ್ ಮಾಡೋಕ್ಕೆ ಹೋಗಲ್ಲ, ಸಿಂಪಲಾಗಿ ಹೇಳಿಬಿಡ್ತೀನಿ. ಹಾಗೆಯೇ ನಾನು ಲಾಸ್ಟ್ ವ್ಲಾಗ್ ಹಾಕಿದಾಗ, ಅಂದರೆ ನಮ್ಮ ಪಾಪು ಇದೆಯಲ್ಲ, ನನ್ನ ತಮ್ಮನ ಮಗು ನೋಡೋಕ್ಕೆ ಹೋಗಿದ್ದೆ ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಬೇರೆ, ಯಾವ ತಮ್ಮನ ಮಗು ಏನು ಅಂತ ಎಲ್ಲ. ನನಗೆ ಆ್ಯಕ್ಚುಲಿ ಇಬ್ಬರು ತಮ್ಮಂದಿರು, ಆಯಿತಾ. ಫಸ್ಟು ದೊಡ್ಡವನ ಮದುವೆ ಆಯಿತು, ಮಗುನೂ ಆಯಿತು. ಆ ಮಗು ಆಲ್ರೆಡಿ ಪಾರ್ಥ ಅಂತೇಳಿ ಅವನು ದೊಡ್ಡವನಿದ್ದಾನೆ. ಅವನನ್ನು ಯಾವಾಗಲೂ ತೋರಿಸ್ತಿರ್ತೀನಿ ನಾನು, ನೀವು ನೋಡಿರ್ತೀರ. ಇನ್ನು ಎರಡನೇ ಒಂದು ಕೂಡ ಲಾಸ್ಟ್ ಇಯರ್ ಮದುವೆ ಆಯಿತು. ಅವನಿಗೆ ಇವಾಗ ಹೊಸದಾಗಿ ಪಾಪು ಆಗಿರೋವಂಥದ್ದು, ಹೆಣ್ಣು ಪಾಪು ಆಗಿರೋದು. ಕ್ಯೂಟಾಗಿ ಚೆನ್ನಾಗಿದ್ದಾಳೆ. ಫೇಸ್ ಯಾವಾಗಾದರೂ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ನನ್ನ ಥರ ಇದ್ದಾಳೆ, ನಮ್ಮ ಅವ್ವನ ಥರ ಇದ್ದಾಳೆ ಅವಳು. ನಮ್ಮ ಕಾರೇಡ್ಲಿ ಅವ್ವ ಅಂತ ಅಂದರೆ ನಮ್ಮ ಅಪ್ಪ ನಮ್ಮ ಇದ್ದಾರಲ್ಲ, ಅವ್ರ ಥರ ಇದ್ದಾಳೆ. ಸ್ವಲ್ಪ ಸಿಮಿಲಾರಿಟಿ ನೋಡೋದಕ್ಕೆ. ನಾನು ಕೂಡ ಅವ್ರ ಥರ ಇದ್ದೀನಿ ಅಂತ ಹೇಳ್ತಿರ್ತಾರೆ ತುಂಬ ಜನ, ನಮ್ಮ ಅವ್ವನ ಥರ ಇದ್ದೀನಿ ನಾನು ಅಂತೇಳಿ. ಅವಳು ಅಷ್ಟೇ ನಮ್ಮ ಅವ್ವನ ಥರ ಇದ್ದಾಳೆ. ನಾವು ಅದಕ್ಕೆ ನಾವು ಲಕ್ಷ್ಮವ್ವ ಅಂತ ಕರಿತೀವಿ ಅವಳಿಗೆ. ಒಂಥರ ಚೆನ್ನಾಗಿದೆ. ನಮ್ಮ ಅಜ್ಜಿ ಹೆಸರು ಲಕ್ಷ್ಮವ್ವ ಅಂತೇಳಿ, ಹಂಗಾಗಿ ಅವಳಿಗೂ ಕೂಡ ನಾವು ಸುಮ್ಮನೆ ಲಕ್ಷ್ಮವ್ವ ಅಂತ ಕರಿತಾ ಇರ್ತೀವಿ. ಚೆನ್ನಾಗಿದ್ದಾಳೆ ಕ್ಯೂಟಾಗಿ. ನಿಮಗೂ ಕೂಡ ತೋರಿಸ್ತೀನಿ, ಕೇಳ್ತೀನಿ ನೋಡೋಣ ತೋರಿಸ್ಲಾ ಫೇಸು ಅಂತ ಹೇಳಿ. ಕೇಳಿಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಮಕ್ಕಳು ನೋಡೋದಕ್ಕೆ ಯಾರಿಗಿಷ್ಟ ಆಗಲ್ಲ ಅಲ್ವಾ, ಇಷ್ಟ ಆಗೇ ಆಗುತ್ತೆ. ಒಂಥರ ಖುಷಿ ಕೊಡುತ್ತೆ. ಚಿಕ್ಕ ಮಕ್ಕಳು ಮನೇಲಿದ್ದರೆ ನೋಡ್ತಾ ಇದ್ದರೆ ಅವರ ಒಂದು ಆ್ಯಕ್ಟಿವಿಟಿ ನೋಡ್ತಾ ಇದ್ದರೆ ಅದು ಒಂಥರ ಖುಷಿನೇ ಕೊಡುತ್ತೆ. ನಮ್ಮ ಪಾರ್ಥನೂ ಅಷ್ಟೇ ಎಷ್ಟು ಬೇಗ ಬೆಳೆದ್ಬಿಟ್ಟ ಅಂತ ಅನಿಸುತ್ತೆ. ಆಲ್ರೆಡಿ ಇವಾಗ ಅವನಿಗೆ 2 ಇಯರ್ಸು ಕಂಪ್ಲೀಟ್ ಆಗೋಯಿತು. ಇನ್ನು ಇವಳು ಅಷ್ಟೇ ಬೆಳೆದು ಬಿಡ್ತಾಳೆ ಬೇಗನೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಚಿನ್ನಿ, ನಮ್ಮ ಕೃಷ್ಣನೂ ಅಷ್ಟೇ ಎಷ್ಟು ಕ್ಯೂಟಾಗಿ ಚಿಕ್ಕಕ್ಕಿದ್ದ. ನಮ್ಮ ಕೃಷ್ಣ ಮಾತಾಡಿಕೊಂಡು ಒಂಥರ ಗುಂಡಕ್ಕಿದ್ದ. ನಮ್ಮ ಕೃಷ್ಣ ತುಂಬ ಗುಂಡಕ್ಕಿದ್ದ, ಹಂಗಾಗಿ ಅವನಿಗೆ ಗುಂಡು ಅಂತ ಕರಿತಿದ್ದಿದ್ದು. ಈಗಲೂ ಗುಂಡು ಅಂತಲೇ ಕರೆಯೋದು ನಮ್ಮ ಚಿನ್ನಿ ಅವನ್ನ, ಗುಂಡು ಅಂತಾಳೆ. ಬಟ್ ಅಷ್ಟು ಗುಂಡಕ್ಕಿಲ್ಲ, ಇವಾಗ ಸಣ್ಣ ಆಗಿಬಿಟ್ಟಿದ್ದಾನೆ. ಚೆನ್ನಾಗಿ ಆಟ ಆಡ್ತಾನವನು, ಹಾಗಾಗಿ ಆ ಥರ ಸಣ್ಣ ಆಗಿರೋದವನು. ಚೆನ್ನಾಗಿ ಆಟ ಆಡ್ತಾನಂದರೆ ಹೇಳ್ಬಾರ್ದು, ಅಷ್ಟು ಸೈಕಲ್ ತುಳಿತಾನವನು. ಮನೆ ಹತ್ರನೇ ಇಲ್ಲಿಂದ ಅಲ್ಲಿಗೆ ಒಂದು 10 ಸರಿ ಸೈಕಲ್ ತುಳಿದಿರ್ತಾನೆ, ನಮ್ಮ ಮನೆ ರೋಡಿಂದ ಎಂಡೋರ್ಗು. ಹಾಗಾಗಿ ನಾನು ಆದಷ್ಟು ಅವನಿಗೆ ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆ ಫೋರ್ಸ್ ಮಾಡ್ತಾ ಇರ್ತೀನಿ. ಅವನೊಂದೊಂದು ಸರಿ ಊಟಕ್ಕೆ ಹತ್ತು ಬಿಡ್ತಾನೆ, ನೀನು ತುಂಬ ಫೋರ್ಸ್ ಮಾಡಿ ಜಾಸ್ತಿ ತಿನ್ನಿಸ್ತಾ ಇದೆಯಾ ನನಗೆ, ಬೇಡ ಅಂತ ಹೇಳಿ. ಈಗ ತಿಂದೇ ಇದ್ದರೆ ಈಗ ಇಷ್ಟೊಂದು ಆಟ ಆಡ್ತಾನೆ, ಸಣ್ಣ ಆಗ್ತಾನೆ ಅಂತ ಒಂದು ಕನ್ಸರ್ನ್ ನನಗೆ. ಬಟ್ ಅವ್ನು ಕೇಳೋದೇ ಇಲ್ಲ. ಆದಷ್ಟು ಫೋರ್ಸ್ ಮಾಡಿ ತಿನ್ನಿಸ್ತೀನಿ, ತಿನ್ನಲಿ ಅಂತೇಳಿ. ಅದು ನೋಡೋಣ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಒಂದು ಸ್ವಲ್ಪ ಬೆಳೆಯೋ ಟೈಮಲ್ಲಿ ಜಾಸ್ತಿ ಆಟ ಆಡ್ತಾರೆ, ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಒಂಚೂರು ಸಣ್ಣ ಆಗ್ತಾರೆ, ಆಮೇಲೆ ಸರಿ ಹೋಗ್ತಾರೆ ಒಂದು ಸ್ವಲ್ಪ. ಈಗ ನಮ್ಮ ಚಿನ್ನಿನೂ ಅಷ್ಟೇ, ನೋಡಿ ಒಂದು 8 ಈ ಥರ ಬಂದಾಗ ಅವ್ರಿಗೆ ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಮೊದಲಿನ ಥರನೇ ಆಗ್ತಾನೆ ನಮ್ಮ ಕೃಷ್ಣ ಚೆನ್ನಾಗಿ ಅಂತ ಹೇಳಿ. ಇನ್ನು ಇವತ್ತು ಲಂಚ್ ಬಾಕ್ಸ್ಗೆ ಪುಟಾಣಿ ದೋಸೆ ಮಾಡಿಕೊಟ್ಟೆ ಅವನಿಗೆ. ಫಿಟ್ ಆಗುತ್ತೆ ಲಂಚ್ ಬಾಕ್ಸಲ್ಲಿ ಈಸಿಯಾಗಿ ಅಂತೇಳಿ. ನಾನು ಇವತ್ತಿನ ಮಿನಿ ವ್ಲಾಗ್ನ ಆಲ್ರೆಡಿ ಶೇರ್ ಮಾಡಿಬಿಟ್ಟಿದ್ದೆ, ಮೊನ್ನೆನೇ ಅಂದ್ಕೊಳ್ತೀನಿ ಶೇರ್ ಮಾಡಿದ್ದೆ. ಬಟ್ ಲಾಂಗ್ ವಿಡಿಯೋ ತೊಗೊಂಡಿದ್ದೆ, ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಎವ್ರಿ ಡೇ ರೂಟೀನು ತುಂಬ ನನ್ನ ಒಂದು ಟೈಮ್ ಲಿಮಿಟ್ ಮೀರಿ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಇವತ್ತು ಬಿಟ್ಟರೆ ಮತ್ತೆ ಕೂತ್ಕೊಂಡು ಇನ್ನೊಂದು ವೀಡಿಯೋ ನಾಳೆ ಎಡಿಟ್ ಮಾಡಿ ನಾಡಿದ್ದು ಪೋಸ್ಟ್ ಮಾಡ್ತೀನಿ. ಇನ್ನೂ ಒಂದು ವೀಡಿಯೋ ಇದೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಆ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯಾವುದು ಅಂತ ಗೆಸ್ ಮಾಡ್ತಾಯಿರಿ. ಇನ್ನು ಇದೆಲ್ಲ ರೆಡಿ ಮಾಡಿಕೊಂಡು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಅಂದರೆ ನಮ್ಮ ಕೃಷ್ಣಂಗೆ ತುಂಬ ಇಷ್ಟ. ಕ್ಯಾರೆಟ್ ಎಲ್ಲ ಹಾಕಿದ್ರೆ ಯಾವತ್ತೂ ವಾಪಸ್ ಬರೋದಿಲ್ಲ ಲಂಚ್ ಬಾಕ್ಸಲ್ಲಿ, ನೀಟಾಗಿ ಖಾಲಿ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಡೈಲಿ ಕ್ಯಾರೆಟ್ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಮಖಾನ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ದೋಸೆ ಮತ್ತು ಚಟ್ನಿ ಇಷ್ಟನ್ನು ಕಳಿಸಿದೆ. ಇಷ್ಟಪಟ್ಕೊಂಡು ತಿನ್ಕೊಂಡು ಬರ್ತಾನೆ ಲಂಚು. ಒಂದೊಂದು ಸರಿ ಮಾತ್ರನೇ, ಅಂದರೆ ಯಾವ ಥರ ತಿಂಡಿ ಗೊತ್ತಾ, ಅವನಿಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ. ಅದು ಬಿಟ್ಟರೆ ಚಿತ್ರಾನ್ನದೂ ಇಷ್ಟ ಆಗುತ್ತೆ ಒಂದೊಂದು ಸರಿ. ಆದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ ಆಗೋಲ್ಲ. ಅವಲಕ್ಕಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅವನು. ಈ ಥರ ಒಂದಷ್ಟು ಇಷ್ಟಪಡದೇ ಇರೋ ತಿಂಡಿಗಳಿದೆ. ಅದು ಬಿಟ್ಟರೆ ಅವನಿಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರಾಗಿ ರೊಟ್ಟಿ ಮಾಡ್ತೀವಿ ಅಲ್ವಾ,
ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗೋಲ್ಲ. ಪ್ಲೇನಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ. ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಅನಿಲ್ಗೆ ಇಷ್ಟ ಆಗುತ್ತೆ. ಈ ಥರ ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆದರೆ ನಿಜವಾಗ್ಲೂ ಒಂಥರ ಕಷ್ಟ ಆಗುತ್ತೆ ಒಂದೊಂದು ಸರಿ ಅಡುಗೆ ಮಾಡಲಿಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ. ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಆದಷ್ಟು ಟ್ರೈ ಮಾಡ್ತೀನಿ ನಾನು. ಇನ್ನು ಇವತ್ತಿನ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಗೋಯಿತು. ಈ ಬಾಕ್ಸ್ದು ಲಿಂಕ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಯಾರೋ ಕೇಳಿದರು ನನಗೆ. ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗಲ್ಲಿನೇ ಟ್ಯಾಗ್ ಮಾಡಿದ್ದೆ. ಇನ್ನೊಂದು ಸರಿ ಬೇಕಂದರೆ ಟ್ಯಾಗ್ ಮಾಡ್ತೀನಿ. ಇನ್ನು ಇವತ್ತಿನ ದಿನ ಅಂದರೆ ಜೂನ್ 8ನೇ ತಾರೀಕು ನನ್ನ ತಮ್ಮನ ಬರ್ಡೇ ಇತ್ತು. ಹಾಗೆ ನಮ್ಮ ಅಪ್ಪಾಜಿ ಬರ್ಡೇ ಕೂಡ ಮುಗ್ದೋಗಿತ್ತು. ನಮ್ಮ ಅಪ್ಪಾಜಿ ಇರಲಿಲ್ಲ, ಊರಿಗೆ ಹೋಗಿದ್ರು. ಹಾಗಾಗಿ ಇವತ್ತೇ ಇಬ್ಬರು ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಅಲ್ಲಿ ಮ್ಯೂಸಿಕ್ ಆನ್ ಆಗಿತ್ತು, ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ನನ್ನ ಚಿಕ್ಕ ತಮ್ಮ ಆಕಾಶನ ಬರ್ತಡೇ. ಇವತ್ತು ಮಗಳ ಜೊತೆ ಫಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು. ನಿಜ ಹೇಳಬೇಕಂದ್ರೆ ಅವಾಗಿಂದೆಲ್ಲ ಇನ್ನೂ ಚಿಕ್ಕವನಿದ್ದ ಅವನು ನಮ್ಮ ಆಕಾಶು. ಚಿಕ್ಕವನಿದ್ದಾಗ ಒಂದು ರವೆ ಉಂಡೆ ಎಲ್ಲ ಮಾಡಿಬಿಟ್ಟು ಬರ್ತಡೇ ಮಾಡಿದ್ದು ಒಂದು ನೆನಪಿತ್ತು ನನಗೆ. ಇವಾಗ ಆಲ್ರೆಡಿ ಅವನಿಗೇ ಒಂದು ಮಗು ಆಗ್ಬಿಟ್ಟಿದೆ, ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಒಂಥರ ನೋಡೋಕ್ಕೆ ಎಷ್ಟು ಬೇಗ ಎಲ್ಲ ಹೋಗ್ತಾ ಇದ್ದ ದಿನಗಳು ಅಂತ ಅನಿಸ್ತಾ ಹೋಗುತ್ತೆ ನನಗಂತೂ. ಇನ್ನು ಚಿಕ್ಕವರಿದ್ದಾಗ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಬೆಳೀತಾ ಹೋಗುತ್ತೆ. ಇವಾಗ ನಮ್ಮ ಮಕ್ಕಳುಗಳು ಆಲ್ರೆಡಿ ನಮ್ಮಷ್ಟೇ ಉದ್ದ ಆಗಿದ್ದಾರೇನೋ ಅಂತ ಅನಿಸುತ್ತೆ. ಆ ಥರ ಒಂದು ಫೀಲು. ಎಲ್ಲರೊಟ್ಟಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಅನಿಲು ಬರಬೇಕಾಗಿತ್ತು, ಬಟ್ ಅವ್ರು ಬರೋಕ್ಕಾಗಲಿಲ್ಲ. ಯಾಕೆ ಅಂತೇಳಿ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅವರು ಬರೋಕ್ಕಾಗಿಲ್ಲ ಅಂಥೇಳಿ. ಇನ್ನು ನಮ್ಮ ಅಪ್ಪಾಜಿಗೂ ಕೂಡ ಅಷ್ಟೇ ಬರ್ಡೇ ಕೇಕ್ ಕಟ್ ಮಾಡೋದು ಇದೆಲ್ಲ ಒಂಥರ ಖುಷಿ. ನಮ್ಮ ಅಪ್ಪಾಜಿ ತುಂಬ ಖುಷಿ ಪಡ್ತಾರೆ, ತುಂಬ ಇಷ್ಟಪಡ್ತಾರೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡೋದು ಎಲ್ಲದನ್ನು. ಸೊ ಹಾಗಾಗಿ ನನಗೂ ಕೂಡ ಖುಷಿ ಆಯಿತು. ನಮ್ಮ ಅಪ್ಪಾಜಿ ಖುಷಿಪಟ್ಟಿದ್ದು, ನಮ್ಮ ಅಮ್ಮ ಖುಷಿಪಟ್ಟರು, ಎಲ್ಲರೂ ಒಂಥರ ಎಂಜಾಯ್ ಮಾಡಿದ್ವಿ. ನಮ್ಮ ನಾದಿನಿರು ಅಂತ ಅಂದರೆ ನನ್ನ ತಮ್ಮನ ಹೆಂಡ್ತಿರು, ಹಾಗೆ ನನ್ನ ತಮ್ಮಂದಿರು, ನಮ್ಮಮ್ಮ, ನಮ್ಮ ಅಪ್ಪಾಜಿ, ಮಕ್ಕಳು ಎಲ್ಲರೂ ಖುಷಿಪಟ್ಟರು. ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅನಿಲ್ನ ಮಿಸ್ ಮಾಡ್ಕೊಂಡ್ವಿ, ಬೆಳ್ಳಿನ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಬೆಳ್ಳಿ ಕಾಲ್ ಮಾಡಿದ್ಲು, ಖುಷಿ ಆಯಿತು ಅವಳಿಗೂ ಕೂಡ, ವಿಶ್ ಮಾಡಿದ್ಲು ಅವಳು. ಕೇಕ್ ಕಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು ಅನ್ನೋ ಥರ ಖುಷಿಪಟ್ಲು. ಹಾಗೆ ಅನಿಲು ಕೂಡ ಅಷ್ಟೇ, ಹೋಗ್ಬಿಟ್ಬಾ ಖುಷಿಯಾಗಿ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಾ ಅಂತ ಹೇಳಿದರು. ಅವರು ಬರೋಕ್ಕಾಗಿಲ್ಲ. ಕಾರಣ ಏನು ಅಂತ ಅಂದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಅವರು ಜಾಸ್ತಿ ಎಲ್ಲೂ ಓಡಾಡೋಂಗಿಲ್ಲ. ಹಾಗಾಗಿ ಅದೇನು ಅಂತ ಹೇಳ್ತೀನಿ ನಾನು. ಅಂದರೆ ಫಸ್ಟು ಖುಷಿ ವಿಷಯ ತೋರಿಸ್ಬಿಡೋಣ, ಅದಾದಮೇಲೆ ಇನ್ನೊಂದು ಬೇರೆ ಬೇಜಾರಾಗಿರೋ ವಿಷಯ ತೋರಿಸೋಣ ಅಂಥೇಳಿ. ನಮ್ಮ ಅಪ್ಪಾಜಿ ನಮ್ಮಮ್ಮ ಕೇಕ್ ತಿಂದಿರಲಿಲ್ಲ, ತಿನ್ಸಿದ್ರೆ ಹಂಗೆ ಕೈಯಲ್ಲಿ ಇಸ್ಕೊಂಡು ತಿಂದಿದ್ರು ಅಂತ ಹೇಳಿ ಇವಾಗ ನಮ್ಮ ಅಪ್ಪಾಜಿ ಕೇಕ್ನ ನಮ್ಮಮ್ಮಗೆ ತಿನ್ನಿಸಿದ್ರು. ನನಗೆ ಆ್ಯಕ್ಚುಲಿ ಸ್ವಲ್ಪ ರಿಯಾಲಿಟಿ ವಿಡಿಯೋ ಹಾಕಬೇಕು, ರಾ ಆಗಿರಬೇಕು ಅಂತ ಇಷ್ಟ ಈ ಥರದ್ದೆಲ್ಲ. ಬಟ್ ಏನು ಮಾಡ್ತೀರಾ, ಅದೇನೋ ಹ್ಯಾಪಿ ಬರ್ಡೇ ಅಂತ ಹೇಳಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ದ ನನ್ನ ತಮ್ಮ. ಹಾಗಾಗಿ ಎಲ್ಲದಕ್ಕೂ ಕಾಪಿರೈಟ್ ತೋರಿಸ್ತಾ ಇದೆ. ಅದಕ್ಕೆ ಅಂತ ಹೇಳಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಯೂಶ್ವಲಿ ನಾನು ಈ ಥರ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ವಾಯ್ಸ್ ಓವರ್ ಕೊಡೋದು ಕಮ್ಮಿ. ಅನಿಲ್ನ ಮಾತ್ರ ತುಂಬ ಮಿಸ್ ಮಾಡ್ಕೊಂಡ್ವಿ. ಅನಿಲ್ ಬಂದ್ಬಿಟ್ಟು ಹೆಲ್ತ್ ಇಶ್ಯೂ ಆಗಿದೆ ಅವ್ರಿಗೆ ಅಂತ ಅಂದರೆ ಡಿಸ್ಕ್ ಬಲ್ಜ್ ಆಗಿದೆ. ಅದರಿಂದ ಅವರು ಜಾಸ್ತಿ ಓಡಾಡೋಂಗಿಲ್ಲ, ಜಾಸ್ತಿ ಬಗ್ಗಂಗಿಲ್ಲ, ಈ ಥರ ಎಲ್ಲ ಆಗಿದೆ. ಸ್ವಲ್ಪ ಫಿಸಿಯೋಥೆರಪಿ ಕೂಡ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ. ಇವಾಗ ಒಂದು ವಾರ ಆಯಿತು, ಅವರು ಆಫೀಸ್ಗೂ ಕೂಡ ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ. ತುಂಬ ಸ್ಟ್ರೈನ್ ಆಗಿಬಿಟ್ಟಿದೆ ಅವ್ರಿಗೆ, ಜಾಸ್ತಿ ಹೊತ್ತು ಕೂತು ಕೆಲಸ ಮಾಡಿ ಆ ಥರ ಆಗಿದೆ. ಒಂದೇ ಪೊಸಿಷನಲ್ಲಿ ಹೆಚ್ಚು ಹೊತ್ತು ಕೂತು ಡಿಸ್ಕ್ಗೆ ಜಾಸ್ತಿ ಪ್ರೆಷರ್ ಹಾಕಿ ಅದು ಬಲ್ಜಿಂಗ್ ಆಗಿದೆ. ಹಾಗಾಗಿ ಅವ್ರಿಗೆ ಏನೂ ಜಾಸ್ತಿ ಓಡಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರು. ಹಾಗಾಗಿ ಈಸ್ ಅಂಡರ್ ರೆಸ್ಟ್ ಅಂತ ಹೇಳ್ಬೋದು. ಫಸ್ಟ್ ಟೈಮು ಸಾಹೇಬರು ಇಷ್ಟೊಂದು ದಿನ ರಜೆ ಹಾಕ್ಬಿಟ್ಟು ಮನೇಲಿರುವಂಥದ್ದು. ಲೈಫಲ್ಲೇ ಅವರು ಕೆಲಸ ಮಾಡ್ದೇ ಮನೇಲಿರುವಂಥ ದಿನಗಳು ಇದೇ ಫಸ್ಟ್ ಟೈಮು. ಅವ್ರಿಗಂತೂ ಒಂಥರ ಕೈ ಕಾಲು ಕಟ್ಟಾಕ್ದಂಗೆ ಆಗಿಬಿಟ್ಟಿದೆ. ಯಾವಾಗಲೂ ಕೆಲಸ ಮಾಡಿ ಅಭ್ಯಾಸ, ಅವ್ರಿಗೆ ಓಡಾಡಿ ಅಭ್ಯಾಸ, ಪಟ ಅಂತ ಹೇಳಿ ಜಿಮ್ಗೆ ಹೋಗೋದಾಗಿರ್ಬೋದು, ಎಲ್ಲದು ಬಂದು ಇವಾಗ ಮನೇಲೇ ಇದ್ದಾರೆ. ಫಿಸಿಯೋಥೆರಪಿ ಮಾಡಿಸ್ಕೊಂಡು ಬರೋದು, ಮನೇಲಿರೋದು, ಸ್ವಲ್ಪ ವಾಕ್ ಮಾಡೋದು, ಊಟ ಮಾಡೋದು, ಇಷ್ಟೇ ಆಗಿದೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನೋಡೋಣ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಏನಿದು ಡಿಸ್ಕ್ ಬಲ್ಜು, ಏನಾಯಿತು, ಏನು ಕತೆ ಅಂತ ಹೇಳಿ ಅದನ್ನೆಲ್ಲ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟ ಆಗಿದೆ. ನಿಜವಾಗ್ಲೂ ಯಾರ ದೃಷ್ಟಿ ಬಿತ್ತು ಅಂತಲೇ ಅನಿಸುತ್ತೆ. 6 ಪ್ಯಾಕ್ ಮಾಡಿಕೊಂಡು ಫುಲ್ಲು ಆರಾಮಾಗಿ ಚಿಲ್ಲಾಗಿ ಜಿಮ್ಗೆ ಹೋಗ್ಕೊಂಡು ಎಷ್ಟು ಚೆನ್ನಾಗಿದ್ರು, ಆ್ಯಕ್ಟಿವ್ ಆಗಿದ್ದ ಮನುಷ್ಯ ಇವತ್ತು ಜಿಮ್ಗೂ ಹೋಗೋಂಗಿಲ್ಲ. ಈ ಥರ ಒಂದು
ಸಿಚುವೇಶನ್ ಮಾಡ್ಕೊಂಡು ಕೂತಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಆಗುತ್ತೆ, ಅತಿಯಾಗಿ ಕೆಲಸ ಮಾಡೋದ್ರಿಂದ ಈ ಥರ ಆಗುತ್ತೆ ಅಂತ ಹೇಳಿ. ಅತಿಯಾಗಿ ಕೆಲಸ ಮಾಡಿ ಈ ಥರ ಮಾಡಿಕೊಂಡು ಕೂತ್ಕೊಂಡಿರೋ ಅಂಥದ್ದು ಬೇಜಾರಾಗುತ್ತೆ ಒಂದೊಂದ್ಸರಿ. ಇಷ್ಟು ಒಳ್ಳೆ ಫುಡ್ ತಿಂದ್ಕೊಂಡು, ಇಷ್ಟು ಹೆಲ್ದಿಯಾಗಿರೋ ಫುಡ್ ತಿಂದ್ಕೊಂಡು, ಇಷ್ಟು ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿ ಜಿಮ್ ವರ್ಕೌಟ್ ಮಾಡಿಕೊಂಡು ಇರೋರಿಗೆ ಈ ಥರ ಆಗ್ಬಿಡ್ತಲ್ಲ ಅಂತೇಳಿ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇದು ಫುಡ್ಡಾಗಲಿ ಅಥವಾ ಮಾಡೋ ವರ್ಕೌಟಿಂದ ಆಗಲಿ ಆಗಿರೋಂಥದ್ದಲ್ಲ. ಕಂಟಿನ್ಯೂಯಸ್ ಆಗಿ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಸರಿಯಾಗಿ ಕೇರ್ ತೊಗೊಳ್ದೇ ಇರೋದಕ್ಕೆ ಆಗಿರೋದು. ಓಕೆ, ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಅನಿಲ್ ಪರವಾಗಿಲ್ಲ, ಇವಾಗ ಸ್ವಲ್ಪ ರಿಕವರಿ ಆಗಿದ್ದಾರೆ. ಯಾಕೆಂದರೆ ಒಂದಷ್ಟು ಜನ ಏನಾಯಿತು ಹೇಗಿದ್ದಾರೆ ಅಂತ ಕೇಳ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಬರಲಾ, ಬಾಯ್.